ಸುರೇಶ ಮಂಜು ಆಕಾಶಾಡಿ ಆಕಾಶಾಡಿ ಆಕಾಶಾಡಿ. ಏನದು ಆಕಾಶಾಡಿ ಆಕಾಶಾಡಿ ಅಂತ ಆಕಾಶನ ಕಳ್ಸಿ ತಲೆ ಮೇಲೆ ಬಿದ್ದಂಗ ಆಡ್ತಿಯಲ್ಲ. ಇವತ್ತು ಆಕಾಶಾಡಿ ಪ್ರೋಗ್ರಾಮ್ ಇದೆ. ಲೋ ಕುಳ್ಳನ್ ಮಗನೇ, ಆಕಾಶಾಡಿ ಅಲ್ವೋ ಆಕಾಶಾಡಿಯೋ. ಅದಕ್ಕೆ ನಾನು ಹೇಳಿದ್ದು. ಇವಾಗ ಏನಿಗೆ ಅದಕ್ಕೆ? ಅಲ್ಲಿ ಇವತ್ತು ನಮ್ ಗುರುದು ಡ್ಯಾನ್ಸ್ ಪ್ರೋಗ್ರಾಮ್ ಇಲ್ವಾ? ಹೌದಲ್ವಾ? ಮಹೇಶ್ ಹತ್ರ ಟಿಕೆಟ್ ಇಸ್ಕೊಂಬೋಣ, ನಡೆಯಲ್ಲ? ಟಿಕೆಟ್ ಇಲ್ಲೇ ಇದೆ, ನೀವೆಲ್ಲರೂ ಬರ್ಬೇಕಂತೆ. ಎಲ್ಲಿ ಕೊಡು? ಇಲ್ಲಿ ಕೊಡಲಿ. ಕೊಡಲ್ಲ. ಟಿಕೆಟ್ ಕೊಟ್ರೆ ನನಗೆ ಟಿಕೆಟ್ ಇಲ್ವಾ? ತೆಗಿಯೋ ಕೈನ ತಗೊಳ. ಟಿಕೆಟ್ ಕೊಟ್ಟು ನನಗೆ ಇಲ್ಲ ಅಂತಾರೆ. ಯಾಕೋ 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 ಏನು? ಟಿಕೆಟ್ ತಂದೆ. ಯಾವ ಟಿಕೆಟ್? ಇದೇನಕ್ಕ ಹಿಂಗ್ ಕೇಳ್ತ್ಯಾ? ಇವತ್ತು ನಮ್ ಗುರುದು ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ವಾ? ಯಾಕೆ ಮರ್ತ್ಬಿಟ್ಯಾ? ನಾನ್ ಯಾವ್ದನ್ನು ಮರ್ತಿಲ್ಲ ಕಣೆ, ಬೇರೆಯವರೇ ಮರಿತಿರೋದು. ತಗೊಳಕೋ. ನಿಮ್ಗೆ ಟಿಕೆಟ್ ಯಾರು ಕೊಟ್ರು? ನಮ್ ಗುರು ಕೊಟ್ರು. ಎಲ್ರಿಗೂ ಬರ ಕೇಳವ್ರೆ. ಎಲ್ರಿಗೂ ಅಂದ್ರೆ ಹೆಸರಿಗೆ ಹೇಳಿದ್ನಾ? ಹೆಸರೇ ಕೇಳ್ಬೇಕು. ಈಗ ಅದಕ್ಕೆಲ್ಲ ಟೈಮ್ ಇಲ್ಲ. ಟೈಮ್ ಇಲ್ವಾ? ಸುತಾರಾಮ್ ಇಲ್ಲ. ಅದೆಂತದೋ ಸ್ಟೇಜ್ ಪ್ರಾಕ್ಟೀಸ್ ಅಂತೆ. ತಗೋ, ನೀ ಖಂಡಿತ ಬರ್ಲೇಬೇಕು. ಹಾಗಂತ ಮಹೇಶ್ ಹೇಳಿದ್ನಾ? ಇಲ್ಲ, ನಾನ್ ಹೇಳ್ತಾ ಇದೀನಿ. ಒಂದ್ ಕೆಲ್ಸ ಮಾಡು, ಆ ಟಿಕೆಟ್ ಇಟ್ಕೊಂಡು ನೀನೇ ಪ್ರೋಗ್ರಾಮ್ಗೆ ಹೋಗು. ಮತ್ತೆ ನೀನ್ ಹೆಂಗ್ ಬರ್ತೀಯಾ? ನಿನ್ನ ಕರ್ಕೊಂಡು ಹೋಗಕ್ಕೆ ಮಹೇಶ್ ಅಣ್ಣ ಇಲ್ಲಿಗೆ ಬರಲ್ಲ. ಆ ಆಸೆ ನಾನು ಇಟ್ಕೊಂಡಿಲ್ವೋ? ಹೊಸ ನೀರ್ ಬಂದಿರೋವಾಗ ಹಳೆ ನೀರ್ ಯಾವ ಲೆಕ್ಕ? ನೀನ್ ಹೋಗು ಅಕ್ಕ, ನೀನ್ ಹೋಗು. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಆಕಾಶ್ ಆಡಿಯೋರವರ ಮೇಡ್ ಫಾರ್ ಈಚ್ ಅದರ್ ನ್ಯಾಷನಲ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಕಾಂಪಿಟೇಷನ್ ನ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಪಂಜಾಬ್, ಗೋವಾ ಹಾಗೂ ಕರ್ನಾಟಕ ರಾಜ್ಯದ ತಂಡಗಳು ಪ್ರದರ್ಶನ ನೀಡಲಿವೆ. ಗೋವಾ ತಂಡದವರಿಂದ ಪ್ರದರ್ಶನ. ಆಕಾಶ್ ಆಡಿಯೋ ಅವರಿಂದ ನಡೆಸಲಾದ ಮೇಡ್ ಫಾರ್ ಈಚ್ ಅದರ್ ನ್ಯಾಷನಲ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಕಾಂಪಿಟೇಷನ್ ನ ಕೊನೆಯ ಕಾತುರದ ಕ್ಷಣ. ಮೊದಲನೇ ಬಹುಮಾನ ಈ ವರ್ಷದ ಅತ್ಯುತ್ತಮ ಜೋಡಿ ಕರ್ನಾಟಕದ ಮಹೇಶ್ ಮತ್ತು ಸಂಗೀತ. ಮಿಸ್ಟರ್ ಮಹೇಶ್ ಮತ್ತು ಸಂಗೀತಾರವರಿಗೆ ನನ್ನದೊಂದು ಮಾತು. ಈ ಮೇಡ್ ಫಾರ್ ಈಚ್ ಅದರ್ ಜೋಡಿ ನಿಜ ಜೀವನದಲ್ಲೂ ಜೋಡಿಗಳಾಗಿ ಒಲಿದಿರೋ ಕಲಾದೇವಿಯ ಸೇವೆಯನ್ನ ಕೊನೆಯವರೆಗೂ ಮಾಡೋ ಆದರ್ಶ ದಂಪತಿಗಳಾಗಲಿ ಅನ್ನೋದೇ ನನ್ನ ಆಸೆ. ಈಗ ಆಕಾಶ್ ಆಡಿಯೋ ಮಾಲೀಕರಾದ ಶ್ರೀಯುತ ಮಧು ಬಂಗಾರಪ್ಪನವರು ಸ್ಪರ್ಧೆಯಲ್ಲಿ ಗೆದ್ದ ವಿಜೇತರಿಗೆ ಬಹುಮಾನವನ್ನು ನೀಡಲಿದ್ದಾರೆ. ರೆಡಿ ಆಗ್ಬೇಕು. ಮಹೇಶ ಬರೋದಾಯ್ತು. ಇಲ್ಲ, ಮಹೇಶ ಕೂರದ ಗುರು ಪಕ್ಕದಲ್ಲಿ ನಾನು ಪಿಎ. ಇಷ್ಟೊತ್ತಾದ್ರೂ ಮಹೇಶ ಬರ್ಲಿಲ್ವಲ್ಲ? ಇವತ್ತಿನ ಅಪೂರ್ವವಾದ ಗೆಲುವಿಗೆ ನಮ್ಮ ಸಂತೋಷದ ಪ್ರೀತಿಯ ಕಾಣಿಕೆ. ನನಗೆ ಬೇಕಾಗಿರೋದು ವಿಶ್ವಾಸ, ಅಭಿಮಾನ ಮತ್ತೆ ಕರ್ನಾಟಕ ಜನರ ಆಶೀರ್ವಾದ, ಶ್ರೀರಕ್ಷೆ. ನಾನೇನ್ ಮಹತ್ ಕಾರ್ಯ ಮಾಡಿದ್ದೀನಿ ಅಂತ ಈ ವ್ಯಾನ್ ಉಡುಗೊರೆ ಕೊಡ್ತಿದ್ದೀರಾ? ಇವತ್ತೆಂತಹ ಸಾಧನೆ ಮಾಡಿದಾರಂತ ನಿಮಗೆ ಗೊತ್ತಿಲ್ಲ ಮಹೇಶ್. ಆದ್ರೆ ಒಂದ್ ಮಾತ್ರ ಸತ್ಯ ಅನ್ಸುತ್ತೆ. ಏನದು? ನೀವು ನಿಮ್ ಜೀವನದ ಪ್ರತಿದಿನ ಪ್ರತಿ ಕೆಲಸದಲ್ಲೂ ಗೆಲ್ತಾನೆ ಹೋಗ್ತೀರಾ. ಆದ್ರೆ ಆ ಗೆಲುವಿನ ಅಹಂಕಾರ ನಿಮ್ಮಲ್ಲಿಲ್ಲ. ನೀವೊಂಥರ ಬಿರುಗಾಳಿ ಇದ್ದ ಹಾಗೆ. ನಿಮ್ಮನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ನನ್ ಗೆಲುವಲ್ಲ. ಇವತ್ತಿನ ಕಾಂಪಿಟೇಷನ್ ಮೊದಲನೇ ಬಹುಮಾನ ಬರೋದಕ್ಕೆ ನಿಮ್ ತಂಗಿನ ಮುಖ್ಯ ಕಾರಣ. ನೀವು ಪರ್ಮಿಷನ್ ಕೊಟ್ರೆ ನಾನು ಹೊಡ್ತೇನೆ. ನೋ 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 ನೋ, ಇಂಪಾಸಿಬಲ್. ಈ ವರ್ಷದ ಶ್ರೇಷ್ಠ ಜೋಡಿಗೆ ಪಾರ್ಟಿ ಕೊಡೋ ಭಾಗ್ಯ ನಂದಾಗಿರುವಾಗ ನಾನು ನಿಮ್ಮನ್ನು ಹೋಗಕ್ ಬಿಡ್ತೀನಾ? ಕ್ಷಮಿಸಿ, ಪಾರ್ಟಿ ಇನ್ನೊಂದು ದಿವಸ ಇರಲಿ. ನಾನು ಮನೆಗೆ ಹೋಗಿ 2 ದಿವಸ ಆಗೋಯ್ತು. ಎಲ್ಲರೂ ಕಾಯ್ತಾ ಇರ್ತಾರೆ. ಅದು ಅಲ್ಲದೆ ಕಾಂಪಿಟೇಷನ್ ಮೊದಲನೇ ಬಹುಮಾನ ಬಂದಿದ್ದಕ್ಕೆ ನೀವೆಲ್ಲರೂ ಎಷ್ಟು ಸಂತೋಷ ಪಟ್ಟರು ಅಷ್ಟೇ ಸಂತೋಷ ಅವರು ಪಟ್ಟಿರ್ತಾರೆ. ಯಾಕಂದ್ರೆ ನಾನು ಅವ್ರಗಳ ಜೊತೆ ಜೋಪಡಿಲಿ ಬೆಳೆದವನು. ಅಲ್ಲಿ ನಮಗೆ ಸಿಗೋ ಸಂತೋಷ ಹೊಟ್ಟೆ ತುಂಬಿದಾಗ, ಇಲ್ಲ ಮೈ ತುಂಬ ಹೊಸ ಬಟ್ಟೆ ಹಾಕೊಂಡಾಗ ಮಾತ್ರ. ಆದ್ರೆ ಇಂಥ ದೊಡ್ಡ ಆನಂದ ಅವರಾಗ್ಲಿ ನಾನಾಗ್ಲಿ ಯಾವತ್ತೂ ಕಂಡಿಲ್ಲ. ನಾನು ಈ ಸಮಯದಲ್ಲಿ ಅವ್ರಗಳ ಜೊತೆ ಇರಬೇಕು. ಆದ್ರೆ ಒಂದ್ ಮಾತು ಹೇಳಿ ಮಹೇಶ್, ನೀವ್ ಇನ್ನೊಬ್ರಿಗೆ ಅವಮಾನ ಮಾಡೋದಾಗ್ಲಿ, ಬೇರೆಯವ್ರ ಮನಸ್ಸನ್ನ ನೋಯಿಸೋದಾಗ್ಲಿ ಯಾವತ್ತೂ ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ.
ಸಂಗೀತ, ನಿಜವಾಗ್ಲೂ ಉಡುಗೊರೆ ತಗೊಳಕ್ ನನ್ನ ಮನ್ಸು ಒಪ್ತಾ ಇಲ್ಲ. ಆದ್ರೆ ನಿಮ್ ವಿಶ್ವಾಸ ಅಭಿಮಾನಕ್ಕೆ ಕಟ್ಬಿದ್ದು ನಾನು ಇದನ್ನ ತಗೋತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಸಂಗೀತ, ಏನಣ್ಣ? ಮಹೇಶ್ ಅಂದ್ರೆ ನಿನಗೆ ತುಂಬಾ ಇಷ್ಟನಾ? ಅವರಂಥ ವ್ಯಕ್ತಿ ಯಾರಿಗಿಷ್ಟ ಆಗೋಲ್ಲ. ಆ ಜಡ್ಜ್ ಹೇಳಿದ ಮಾತು ನಿಜ ಆಗ್ಬೇಕು ಅಂತ ನಿನಗನ್ಸಲ್ವಾ? ಅನ್ಸುತ್ತೆ. ಹಾಗೆ ಹೇಳಮ್ಮ. ಚುಟಿಕೆ ಹೊಡೆಯಷ್ಟರಲ್ಲಿ ನಿನ್ ಮದ್ವೆನ ಆ ಮಹೇಶನ್ ಜೊತೆ ಜಾಮ್ ಅಂತ ಮಾಡಿಸ್ತೀನಿ. ನಿನಗೋಸ್ಕರ ಅಣ್ಣ ಏನ್ ಮಾಡಕ್ಕೂ ಸಿದ್ಧ. ಆದ್ರೆ ಆ ಭಾಗ್ಯ ನನಗಿಲ್ಲ ಅಣ್ಣ. ಅಂದ್ರೆ ಅವ್ರಿಗೋಸ್ಕರನೇ ಕಾಯ್ತಾ ಇರೋ ಒಂದ್ ಜೀವ ಅವ್ರ ಮನೇಲೇ ಇದೆ. ಜೀವನದಲ್ಲಿ ಅವರು ನನ್ನ ಸಂಗಾತಿ ಆಗದೆ ಹೋದ್ರು ನನ್ನ ಹೃದಯದ ಸಂಗಾತಿ ಅವರೇನೆ. ಅವ್ರ ನೆನಪಲ್ಲೇ ನನ್ನ ಮುಂದಿನ ಬದುಕು ಅಷ್ಟೇ. ಇವ್ನ ಎತ್ಕೊಂಡೋಗಿ ಆ ಗಾಂಧಿ ಕಾಲೋನಿ ಬಿಸಾಕ್ರ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ನಾನು ಯಾವಾಗ್ಲೂ ಮೂರ್ತಿ, ಆ ಮಹೇಶನ್ ಸಾವಿನ ಸುದ್ದಿ ಬರೋವರೆಗೂ ಕುಡಿತಾ ಇರಿ. ಇಂಪೋರ್ಟೆಡ್ ಸ್ಕಾಚ್ ಐಸೆ. ಥ್ಯಾಂಕ್ ಯು ಬಾಸ್. ಕಮ್ ಆನ್ ಡಾರ್ಲಿಂಗ್, ಲೆಟ್ಸ್ ಗೋ. ಅಜ್ಜಿ, ನೀವೆಲ್ಲ ಹೋಗಿ, ನಾನಿಲ್ಲೇ ಇದ್ದು ಮಹೇಶ್ ನೋಡ್ಕೋತೀನಿ.